ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ಟೊಮೊಟೊ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾವು ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ಸೂಪ್ ಕುಡಿಬೋದು. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 2 ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 3 ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ರಸ್ಕ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. 2 ಕ್ಯಾರೆಟು, 1 ಈರುಳ್ಳಿ ಮತ್ತು 3 ಟೊಮೆಟೊ ಹಣ್ಣು. ಏಕೆಂದರೆ ನಾವು ಇಬ್ಬರೇ ಇರೋದ್ರಿಂದ ಇಷ್ಟೇ ತೊಗೊಂಡಿದ್ದೀನಿ. ನೀವು ನೋಡಿ, ನೀವು ಜನದ ಮೇಲೆ ನೋಡಿ ಅದ್ರ ಡಬಲ್ ತೊಗೋಬೋದು. ಇವಾಗ ನೋಡಿರಿ ರಸ್ಕ್ ಅಂತ ಬರುತ್ತೆ ನೋಡಿ. ಇವಾಗ ಈ ಥರ ಬ್ರೆಡ್ ಟೈಪ್ ಬರುತ್ತೆ, ಒಣ ಬ್ರೆಡ್ ಅಂತಾರಲ್ಲ ಆ ಟೈಪ್ ರಸ್ಕ್ ಇರುತ್ತೆ. ಅದನ್ನು ತಂದು ಇಟ್ಕೋಬೋದು ನೀವು ಮನೆಯಲ್ಲಿ ನೋಡಿ. ಅದನ್ನು ನಾನು ಇಲ್ಲಿ ಒಂದ್ರಾಗೆ 2 ಪೀಸ್ ಮಾಡಿ ಇಟ್ಕೊತೀನಿ ನೋಡಿರಿ. ಇದು ಸೂಪ್ ಒಳಗೆ ಹಾಕ್ಕೊಂಡು ಕುಡಿಯೋಕೆ ಟೇಸ್ಟ್ ಆಗುತ್ತೆ ಅಂತೇಳಿ ನಾನು ಇದನ್ನು ತೊಗೊಂಡಿದ್ದೀನಿ ರಸ್ಕ. ನೀವು ಮನೇಲಿ ರಸ್ಕ್ ಇಲ್ಲ ಅಂದರೆ ನೀವು ಬ್ರೆಡ್ ಆದರೂ ತೊಗೋಬೋದು. ಬ್ರೆಡ್ ಆ ಕಡೆ ಈ ಕಡೆ ಎಲ್ಲ ಕಟ್ ಮಾಡಿ ತೊಗೊಂಡು ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೋದು. ಇವಾಗ ನೋಡಿರಿ 1 ಪ್ಯಾನಲ್ಲಿ ನಾನು ತುಪ್ಪ ಕಾಯಕ್ಕೆ ಹಾಕ್ತಾಯಿದ್ದೀನಿ. ತುಪ್ಪ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಬೋದು, ಬೆಣ್ಣೆ ಇಲ್ಲ ಅನ್ನೋರು ತುಪ್ಪ ಹಾಕಿ. ಇವಾಗ ತುಪ್ಪಕ್ಕಾದ್ಮೇಲೆ ನಾನೇನು ರಸ್ಕ್ ತೊಗೊಂಡಿದ್ದೆಲ್ಲ ಆ ರಸ್ಕ್ ಹಾಕ್ತಾಯಿದ್ದೀನಿ. ಇದಕ್ಕೆ ರಸ್ಕ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ರೀ ಇದು. ಹೋಟೆಲಲ್ಲಿ ಯಾವ ಥರ ಆಗುತ್ತಲ್ಲ ಅದೇ ಥರನೇ ಆಗುತ್ತೆ ಸೂಪು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಈ ಸೂಪು. ನೀವು ವಿಡಿಯೋನ ಸ್ಕಿಪ್ ಮಾಡಿದರೆ ಅರ್ಥ ಆಗಂಗಿಲ್ಲ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ನನಗೆ ಸಪೋರ್ಟ್ ಮಾಡಿರಿ. ಈಗ ನೋಡಿರಿ ರಸ್ಕ್ ನಾನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇವಾಗ ಆ ಕಡೆ ಈ ಕಡೆ ಒಂದು 5-6 ಸಲ ಆ ಕಡೆ ಈ ಕಡೆ ಫ್ರೈ ಮಾಡಿದರೆ ರೆಡಿ ಆಗಿಬಿಡುತ್ತೆ ಇದು. ಇದನ್ನು ಯಾಕಂದರೆ ತೀರಾ ನೀವು ರೆಡ್ ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ರೆಡ್ ಆದರೆ ಪರವಾಗಿಲ್ಲ ನೋಡಿ. ಇವಾಗ ರಸ್ಕ್ ರೆಡಿ ಆಯಿತು. ನಾನು ಇದನ್ನು ಒಂದು ಸೈಡಿಗೆ ಎತ್ತಿಟ್ಟು ಇದೇ ಫ್ಯಾನಲ್ಲೇ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಮಸಾಲ ಮಾಡ್ಕೋಬೇಕಲ್ಲ ರುಬ್ಬೋಕ್ಕೆ, ಅದಕ್ಕೆ ಯಾವ್ಯಾವ ಮಸಾಲ ಬೇಕು ಅಂತ ನಾನು ತೋರಿಸ್ತೀನಿ, ನೋಡ್ಕೊಂಬಿಡಿ ಫ್ರೆಂಡ್ಸ್. ಇವಾಗ ಇದೇ ಫ್ಯಾನಲ್ಲೇ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡಿ. ಹೇಗೆ ಫ್ಯಾನ್ ಕಾದಿರುತ್ತಲ್ಲ ಅದಕ್ಕೇ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದಕ್ಕೆ ನಾವು ಮಸಾಲ ಮಾಡ್ಕೋಬೇಕು ಸೂಪ್ ಮಾಡೋದಕ್ಕೆ. ಅದಕ್ಕೆ ಏನೇನು ಮಸಾಲ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ ಇದು ಸೂಪು. ನೀವು ಒಂದ್ಸಲ ಮಾಡ್ಕೊಂಡು ಕುಡೀರಿ ಮನೆಯಲ್ಲೇ. ಇವಾಗ ಹೇಗಿದ್ರು ಮಳೆಗಾಲ ಸ್ಟಾರ್ಟ್ ಆಗಿದೆ, ಸಾಯಂಕಾಲ ಟೈಮಲ್ಲಿ ನೀವು ಸೂಪ್ ಮಾಡ್ಕೊಂಡು ಕುಡಿಬೋದು ಫ್ರೆಂಡ್ಸ್. ಪನ್ನೀರ್ ಇದ್ದರೆ ಪನ್ನೀರು ಸಹ ನೀವು ಫ್ರೈ ಮಾಡಿಕೊಂಡು ಈ ಸೂಪಲ್ಲಿ ಹಾಕ್ಕೊಂಡು ಕುಡಿಬೋದು. ಪನ್ನೀರ್ ಇಲ್ಲ ಅನ್ನೋರು ಈ ಥರ ರಸ್ಕ್ ಅಥವಾ ಬ್ರೆಡ್ ಇದು ಮಾಡ್ಕೊಂಡು ಕುಡಿಬೋದು. ಇಲ್ಲಿ ನೋಡಿ ನಾನು ತುಪ್ಪಕ್ಕಾದ್ಮೇಲೆ 1-2 ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಮತ್ತು ಚಕ್ಕಿ, ಲವಂಗ, ಏಲಕ್ಕಿ, ಪಲಾವ್ ಎಲೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. 1 ಪಲಾವ್ ಎಲೆ, ಚಕ್ಕಿ, ಲವಂಗ ಮತ್ತು ಏಲಕ್ಕಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಅದು ಎಲ್ಲ ಫ್ರೈ ಆದಮೇಲೆ ಕ್ಯಾರೆಟ್ ಏನು ಹೆಚ್ಚಿಟ್ಕೊಂಡಿರ್ತೇವಲ್ಲ ಆ ಕ್ಯಾರೆಟ್ ಹಾಕ್ಕೋಬೇಕು ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿ ನೋಡಿ. ಇನ್ನೊಮ್ಮೆ ಹೇಳ್ತೀನಿ, 1-2 ಸಣ್ಣ ಪೀಸು ಚಕ್ಕಿರಿ, 1-2 ಲವಂಗ ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ 1 ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀವು ಕ್ಯಾರೆಟ್ ಏನು ಹೆಚ್ಚಿಟ್ಕೊಂಡಿರ್ತಿಲ್ಲ 2 ಕ್ಯಾರೆಟ್ ಅದನ್ನು ಹಾಕ್ಕೋಬೇಕು ರೀ. ಅದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಇದನ್ನು ನೀಟಾಗಿ ನೀವು ಫ್ರೈ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಬೇಯಬೇಕು. ಇದು ನಮಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಕತ್ತೆ ಅಂತ ಹೇಳ್ತೀನಿ ನೋಡಿ. ಸೇಮ್ ಹೋಟೆಲ್ ಥರನೇ ಸೂಪ್ ಆಗಿರುತ್ತೆ ಇದು ನೋಡಿ. ಟ್ರೈ ಮಾಡಿ ನೀವು ಒಂದ್ಸಲ ಫ್ರೆಂಡ್ಸ್. ಮನೆಯಲ್ಲೇ ನಾವು ಆರಾಮಾಗಿ ಮಾಡ್ಕೊಂಡು ಕುಡಿಬೋದು. ಇದಕ್ಕೇನು ಕಲರ್ ಏನೂ ಹಾಕಿಲ್ಲ ನಾನು. ನೀವು ಬೇಕಾದರೆ ಕಲರ್ ಭಾಳ ಬೇಕು ಅನ್ನೋರಾದರೆ ಬೀಟ್ರೂಟ್ ಹಾಕ್ಕೋಬೋದು ನೋಡಿ. ಮತ್ತು 3 ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಟೊಮೊಟೊ ಹಣ್ಣು ನಾನು ಇದನ್ನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು, ನೀವು ಬೇಕಾದ್ರೆ ಇದರಲ್ಲೇ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ಳೋದಿದ್ರೆ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ನಾವು ಆಮೇಲೆ ಸೂಪ್ ರೆಡಿ ಆದಮೇಲೂ ಹಾಕ್ಕೋಬೋದು ಉಪ್ಪು ನೋಡಿ. ನಾನು ಅರಿಶಿಣ ಪುಡಿ ಏನೂ ಹಾಕಿಲ್ಲ ಫ್ರೆಂಡ್ಸ್. ಇವಿಷ್ಟೇ ಮಸಾಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಲವಂಗ, ಚಕ್ಕಿ ಮತ್ತು ಏಲಕ್ಕಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ನಾನು ಹಾಕಿರೋದು. ನೀವು ಬೇಕಿದ್ದರೆ ಬೀಟ್ರೂಟ್ ಹಾಕ್ಕೋಬೋದು. ಇವಾಗ ಒಂದು 10 ನಿಮಿಷ ಇದನ್ನು ಬೇಯಕ್ಕೆ ಇಟ್ಬಿಡೋಣ ನೋಡಿ. 10 ನಿಮಿಷ ಆದಮೇಲೆ ಫುಲ್ ಬೆಂದಿರುತ್ತೆ ಅದು. ಸ್ವಲ್ಪ ನೀರು ಹಾಕಿ ನೀವು ಬೇಯಿಸ್ಕೋಬೇಕು ನೋಡಿರಿ. ಅದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ತಣ್ಣಗೆ ಹಾಕೋಕ್ಕೆ ಇಟ್ಬಿಡೋಣ. ಹಾಗೆ ಬಿಸಿ ಇರುವಾಗಲೇ ಹಾಕಬೇಡಿ ಫ್ರೆಂಡ್ಸ್, ಸ್ವಲ್ಪ ಅದು ಆರಬೇಕು ನೋಡಿ. ಇವಾಗ ನಾನು ಇದನ್ನು ತಣ್ಣಗೆ ಹಾಕೋಕ್ಕೆ ಬಿಟ್ಬಿಡ್ತೀನಿ. ಒಂದು 15 ನಿಮಿಷದಲ್ಲೇ ಇದು ಆರಿಬಿಡುತ್ತೆ. ನಿಮ್ಗೊಳಗಿಟ್ರೆ ಬೇಗ ಆರುತ್ತೆ ನೋಡಿ. ಇವಾಗಿದ್ದು ಫುಲ್ ಆರಿ ತಣ್ಣಗಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಫುಡ್ ಕಲರ್ ಏನೂ ಆ್ಯಡ್ ಮಾಡಿಲ್ಲ.
ನೀವು ನಮಗಿನ್ನೂ ಕಲರ್ ಬೇಕು ಅನ್ನೋರಾದರೆ ಬೀಟ್ರೂಟ್ ಹಾಕ್ಕೋಬೋದು. ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಬೀಟ್ರೂಟ್ ಹಾಕಿದರೆ ಫುಲ್ ಕಲರ್ ಬರುತ್ತೆ. ಆಮೇಲೆ ಟೊಮೊಟೊ ಹಣ್ಣು ಇರುತ್ತಲ್ರಿ, ನೀವು ಫುಲ್ಲು ಹಣ್ಣಾಗಿರೋದು ರೆಡ್ ಕಲರ್ ಇದ್ದರೆ ತೊಗೊಂಡ್ರೆ ಇನ್ನೂ ಸೂಪ್ ಕಲರ್ ಬರುತ್ತೆ. ನೋಡಿರಿ ಈ ಥರ ನಾನು ಮಿಕ್ಸಿ ಮಾಡ್ಕೊಂಬಂದೆ. ಫುಲ್ ಸಣ್ಣ ಆಗಬೇಕದು. ಅದನ್ನು ಈ ಥರ ಒಂದು ಇನ್ನೊಂದು ಫ್ಯಾನಿಗೆ ಸೋಸ್ಕೋಬೇಕು. ನೋಡಿರಿ ಅದಕ್ಕೆ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗ್ಬೇಡ್ರಿ. ಮೇಲ್ಗಡೆ ಟೊಮೊಟೊ ಹಣ್ಣಿಂದು ಸಿಪ್ಪೆನೆಲ್ಲ ನಾವು ತೆಗಿಬೇಕಲ್ವ, ಅದಕ್ಕೆ ಹೇಳ್ತಾ ಇರೋದು. ಡೈರೆಕ್ಟ್ ಹಾಕೋಕ್ಕೆ ಹೋಗ್ಬೇಡಿ, ಎಲ್ಲ ನೀಟಾಗಿ ಸೋಸ್ಕೊಂಬಿಡಿ ಕೆಳಗೆ. ನೋಡಿರಿ ಸೂಪ್ ಕೆಳಗೆ ರೆಡಿ ಆಗ್ತಾಯಿದೆ ಅಲ್ಲ, ಇದಕ್ಕೆ ಸೂಪ್ ನಾವು ಯಾವ ಥರ ಮಾಡೋದು ಅಂತಲೂ ನಿಮಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚಲ್ಟ ಬಂತು ಅಂತ. ಅದನ್ನೇನು ನಾವು ಯೂಸ್ ಮಾಡೋದಂಗಿಲ್ಲ, ಅದನ್ನು ಬೇರೆ ತೆಗೆದುಬಿಡೋಣ. ಇವಾಗ ನೋಡಿರಿ ಇಷ್ಟು ಸೂಪ್ ರೆಡಿ ಆಯಿತು. ಇದಕ್ಕಿನ್ನೂ ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದೆ ನೋಡಿರಿ. ನಿಮಗೆ ಇನ್ನೂ ಇದು ಕಲರ್ ಬೇಕು ಅನ್ನೋದಾದರೆ ಬೀಟ್ರೂಟ್ ಹಾಕ್ಕೋಬೇಕು ಫ್ರೆಂಡ್ಸ್. ಬೀಟ್ರೂಟ್ ಹಾಕಿದರೆ ಫುಲ್ ಕಲರ್ ಬರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕಾದರೆ ಹಾಕ್ಕೋಬೋದು ನೀವು. ರೆಡ್ ಕಲರ್ ಚಿಲ್ಲಿ ಪೌಡ್ರ್ ಇದ್ದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಇವಾಗ ನಾನು ಇದನ್ನು ನೀಟಾಗಿ ಇದನ್ನು ಕಲಿಸ್ಕೊಂಡು ಇದಕ್ಕೆ ನೀವು ಒಂದು 3 ಸ್ಪೂನಷ್ಟು ಸಕ್ಕರೆ, ಉಪ್ಪು ಹಾಕ್ಕೋಬೇಕು ನೋಡಿರಿ. ಇವಾಗ ಇಲ್ಲಿ ಉಪ್ಪು ಹಾಕ್ಕೊಂಡ್ರೂ ಬರುತ್ತೆ, ನೀವು ಮಿಕ್ಸಿ ಮಾಡೋವಾಗ ಹಾಕ್ಕೊಂಡ್ರೂ ಬರುತ್ತೆ. ನಿಮ್ಮ ಅನುಕೂಲ ಫ್ರೆಂಡ್ಸ್. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೋಬೋದು. ನೋಡಿರಿ ನಾನು 3 ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೇನೆ ನೋಡಿ ನಾನು. ಇದೇ ಥರ ನನಗಿನ್ನೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಪ್ಲೀಸ್ ನೀವು ಲೈಕ್ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ. ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಸಕ್ಕರೆ ಮತ್ತು ಉಪ್ಪು ಹಾಕಿ ನೀಟಾಗಿ ಇದನ್ನು ಕಲಿಸ್ಕೋಬೇಕು. ನೋಡಿ ನೀವು ಕಲಿಸ್ಕೊಂಡು ಇದನ್ನು ಸೇಮ್ ಹೋಟೆಲಲ್ಲಿ ಯಾವ ಥರ ಸೂಪ್ ರೆಡಿ ಆಗುತ್ತಲ್ಲ ಅದೇ ಥರನೇ ಸೂಪ್ ಮನೆಯಲ್ಲೇ ನಾವು ಮಾಡಿಕೊಂಡು ಕುಡಿಬೋದು. ನೋಡಿ ಮಕ್ಕಳಿಗೆ ನೀವು ಮನೆಯಲ್ಲೇ ಸಾಯಂಕಾಲ ಹೇಗಿದ್ದರೂ ಸ್ಕೂಲಿಂದ ಬಂದಾಗ ಈ ಥರ ಬಿಸಿ ಬಿಸಿ ಸೂಪ್ ರೆಡಿ ಮಾಡಿಕೊಡ್ಬೋದು. ನೋಡಿರಿ ಸೇಮ್ ಹೋಟೆಲ್ನಲ್ಲಿ ಯಾವ ಥರ ಆಗುತ್ತೆ ಫ್ರೆಂಡ್ಸ್. ಇದ್ರ ಸ್ಮೆಲ್ ಮಾತ್ರ ನೀವೇ ಒಂದು ಸಲ ಮಾಡಿ ನೋಡಿರಿ. ಶುಂಠಿ ಎಲ್ಲ ಹಾಕಿರೋದ್ರಿಂದ ಎಷ್ಟು ಘಮ ಘಮ ಅನ್ನುತ್ತೆ ಗೊತ್ತಾ. ನೋಡಿ ಸೂಪ್ ರೆಡಿ ಆಯಿತು. ಇದಕ್ಕೆ ನಾನು ಮೆಣಸಿನಕಾಳು ಪೌಡ್ರ್ ಹಾಕ್ತಾಯಿದ್ದೇನೆ ನೋಡಿ. ಮೆಣಸಿನಕಾಳು ಇರುತ್ತಲ್ಲ ಅದನ್ನೇ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಫುಲ್ ಕುದಿ ಹತ್ತಿರುತ್ತಲ್ಲ, ಭಾಳ ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು 5 ನಿಮಿಷ ಕುದಿಸ್ಕೊಂಡ್ರಿ ಮೆಣಸಿನ ಪೌಡ್ರ್ ಹಾಕ್ಕೊಂಡ್ರಿ. ನೋಡಿರಿ ಸೂಪ್ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ನಾನು ರಸ್ಕ್ ಹಾಕಿದ್ದೆ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮಿಸಿ.